ನಮಸ್ಕಾರ ಎಲ್ಲರಿಗೂ. ಈ ಸಲ ಕಪ್ ನಮ್ಮದೇ ಕಣ್ರಿ. ಅಪ್ಪ ದೇವ್ರೆ, ಇದನ್ನು ಹೇಳಕ್ಕೆ 18 ವರ್ಷ ಕಾಯಬೇಕಾಯ್ತು ನೋಡಿ. ರಾಮಂದು ವನವಾಸಕ್ಕಿಂತ ಜಾಸ್ತಿ ಆಗೋಯಿತು ನಮ್ಮ ರೋದನೆ. ಆದರೂ ಪರವಾಗಿಲ್ಲ, ಇಷ್ಟೊಂದು ವರ್ಷ ಕಾದ್ಮೇಲೆ ಅದೊಂದು ವಿಕ್ಟ್ರಿ ಇರೋ ಒಂದು ಖುಷಿ, ಅದು ಕೊಡೋ ಒಂದು ವೈಬ್ ಇದೆಯಲ್ಲ, ಅದಕ್ಕಂತೂ ಬೇರೆ ಏನು ಮ್ಯಾಚೇ ಮಾಡೋಕ್ಕಾಗಲ್ಲ. ಇದೇ ಖುಷಿಲಿ ಇವತ್ತೊಂದು ಕತೆ ಹೇಳಕ್ಕೆ ಬಂದಿದ್ದೀನಿ. ಬೇಸಿಗೆಗಾಲ ಮುಗೀತು, ಇನ್ನೇನಿದ್ರು ಚಳಿ ಮಳೆಗೆಲ್ಲ ನಾವು ರೆಡಿಯಾಗಿರಬೇಕು. ಎಲ್ಲರೂ ನಿಮ್ಮ ಜಾಕೆಟ್ಸು, ಅಂಬ್ರೆಲಾಸು, ಸ್ವೆಟರು ಎಲ್ಲ ವಾರ್ಡ್ರೋಬಿಂದ ತೆಗಿಯೋ ಟೈಮ್ ಬಂತು. ಹೊರಗಡೆ ಶಾಪಿಂಗು ಅಲ್ಲಿ ಇಲ್ಲಿ ಹೋದಾಗ ಜ್ಯೂಸ್ ಸೆಂಟರ್ ಕಡೆ ತಿರುಗಿ ನೋಡಿದ್ರೆ ಅಲ್ಲೇನಾರು ಅವರು ಮೇಡಮ್ ವಿತೌಟ್ ಐಸ್ ಅಂತ ಕೇಳಿದ್ರೆ ವಿತೌಟ್ ಐಸ್ ಅಂತ ಹೇಳಿಬಿಟ್ಟು ಸುಮ್ಮನೆ ನಾರ್ಮಲ್ ಆಗಿರೋ ಜ್ಯೂಸ್ ಕುಡ್ಕೊಂಬರೋದು ಒಳ್ಳೆಯದು. ಐಸ್ ಕ್ರೀಮ್ ಕಡೆ ತಲೆನೂ ಹಾಕದೇ ಇದ್ದರೆ ಇನ್ನೂ ಒಳ್ಳೆಯದು. ಎಲ್ಲ ಕಡೆ ಕೋಲ್ಡು, ನೆಗಡಿ, ಜ್ವರ ಅಂತೆಲ್ಲ ಶುರು ಆಗಿಬಿಟ್ಟಿದೆ. ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತಾ ಇವತ್ತಿನ ಕತೆ ಐಸ್ ಬಗ್ಗೆನೇ ಕಣ್ರಿ. ಐಸ್ ಬಗ್ಗೆನಾ? ಇವಾಗ ಫ್ರಿಜ್ ಒಳಗಡೆ ಕೈ ಹಾಕೋದು, ಐಸ್ ತೊಗೊಳೋದು, ಜ್ಯೂಸ್ಗೋ ನೀರಿಗೋ ಯಾವುದಕ್ಕೆ ಬೇಕಾದ್ರೂ ಹಾಕ್ಕೊಂಡು ತಣ್ಣಗೆ ಕುಡ್ಕೊಂಡು ಆರಾಮಾಗಿರ್ಬೋದು. ಆದರೆ ಆವಾಗಿನ ಕಾಲದಲ್ಲಿ ಹೇಗೆ ಐಸನ್ನು ಫಸ್ಟ್ ಟೈಮ್ ಇಂಡಿಯಾಗೆ ಎಕ್ಸ್ಪೋರ್ಟ್ ಮಾಡಿದ್ರು ಒಬ್ಬರು, ಗೊತ್ತಾ ನಿಮಗಿದು? ಅದೇ ಇವತ್ತಿನ ಕತೆ. ಅವರಿಗೆ ಐಸ್ ಕಿಂಗ್ ಅಂತಲೇ ಬಿರುದು ಸಿಕ್ತಂತೆ. ಅವರೇ ನಮ್ಮದು ಬಾಸ್ಟನ್ ಬೇಸ್ಡ್ ಅಮೇರಿಕನ್ ಆಂಟ್ರಪ್ರನರ್ ಫ್ರೆಡ್ರಿಕ್ ಟ್ಯೂಡರ್ ಅಂತ. ಫ್ರೆಡ್ರಿಕ್ ಸಾಹೇಬರು ಏನು ಬಿಸ್ನೆಸ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಅವ್ರ ತಲೆಯಲ್ಲಿ ಹೊಳಿತಂತೆ, ನಾವು ಯಾಕೆ ಐಸನ್ನೇ ಎಕ್ಸ್ಪೋರ್ಟ್ ಮಾಡಬಾರ್ದು? ಇಂಡಿಯಾದಲ್ಲೆಲ್ಲ ಐಸ್ ಇಲ್ಲ, ಇಲ್ಲೆಲ್ಲ ಬ್ರಿಟಿಷರದ್ದೇ ಸಾಮ್ರಾಜ್ಯ ನಡೀತಾ ಇತ್ತು. ಇಲ್ಲಿನ ಸೆಕೆಗೆ, ತಾಪಮಾನಕ್ಕೆ ಅವ್ರಿಗೆ ತಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಈ ಥರ ಒಂದು ಒಳ್ಳೆ ಆಪರ್ಚುನಿಟಿ ಇರುವಾಗ ನಾನು ಯಾಕೆ ಐಸನ್ನು ಎಕ್ಸ್ಪೋರ್ಟ್ ಮಾಡಿ ದುಡ್ಡು ಮಾಡಬಾರ್ದು ಅಂತ ಫ್ರೆಡ್ರಿಕ್ ಸಾಹೇಬರಿಗೆ ಹೊಳಿತಂತೆ. ಅದು ಹೊಳೆದಿದ್ದು ಅವ್ರ ಲೈಫ್ ಎಲ್ಲ ಪಳ 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 ಹೊಳೆಯೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು ನೋಡಿ. ಫಸ್ಟ್ ಟೈಮ್ ಫ್ರೆಡ್ರಿಕ್ ಸಾಹೇಬರು ಇಂಡಿಯಾಗೆ ಎಕ್ಸ್ಪೋರ್ಟ್ ಮಾಡಿದ್ದು ಕಲ್ಕತ್ತಾಗೆ. ಅವ್ರು ಹೇಗೆ ಎಕ್ಸ್ಪೋರ್ಟ್ ಮಾಡಿದ್ರು ಅಂದರೆ, ಇದು ಫ್ರೋಝನ್ ಲೇಕ್ ಇರುತ್ತಲ್ಲ, ನ್ಯೂ ಇಂಗ್ಲೆಂಡಲ್ಲಿರೋ ಫ್ರೋಝನ್ ಲೇಕಿಂದ ಐಸ್ನ ತೊಗೊಂಡು ಇನ್ಸುಲೇಟೆಡ್ ಶಿಪ್ ಒಳಗಡೆ ಸ್ವಲ್ಪ ವುಡನ್ ಪೌಡರ್ ಜೊತೆಗೆ ಅದನ್ನು ಪ್ರಿಸರ್ವ್ ಮಾಡಿ ಅಲ್ಲಿಂದ ಇಂಡಿಯಾದಲ್ಲಿರೋ ಕಲ್ಕತ್ತಾಗೆ ಅವರು ಫಸ್ಟ್ ಟೈಮ್ ಎಕ್ಸ್ಪೋರ್ಟ್ ಮಾಡಿದ್ರಂತೆ. ಎಷ್ಟು ಅಂತ ಕೇಳಿ, 16,000 ಮೈಲಿ ದಾಟ್ಕೊಂಡ್ಬಂದಿದೆ ಐಸು. ಒಂದೆರಡು ದಿನ ತೊಗೊಂಡಿಲ್ಲ, 4 ತಿಂಗಳು ತೊಗೊಂಡಿದೆ. ಆದರೂ ಕೂಡ ಅವ್ರ ಲಕ್ಗೆ 80% ಆಫ್ ದ ಐಸು ಸಾಲಿಡ್ ಆಗೇ ಇತ್ತಂತೆ, ಕರಗದೆ. ಇನ್ನು 20% ಸ್ವಲ್ಪ ಕರಗೋಗಿದೆ, ವಿಚ್ ಇಸ್ ಸ್ಟಿಲ್ ಓಕೆ. ಆ 80% ಆಫ್ ದ ಐಸು ಇಲ್ಲಿ ಇಂಡಿಯಾದಲ್ಲಿ ಬಂದಿದ ತಕ್ಷಣ ಬ್ರಿಟಿಷ್ ಖುಷಿಗೆ ಲೆಕ್ಕನೇ ಇಲ್ವಂತೆ. ಎಲ್ಲರೂ ಫುಲ್ಲು ಜಮಾಯಿಸ್ಬಿಟ್ರಂತೆ, ಐಸ್ ಸಿಕ್ತು ಅಂತ. ಅಷ್ಟು ಒಂದು ಸಂಭ್ರಮ ಪಟ್ಟಿದ್ರಂತೆ ನೋಡಿ ಆವತ್ತಿನ ದಿನ. ಅಲ್ಲಿಂದ ಹೆಂಗೂ ನಮ್ಮ ಫ್ರೆಡ್ರಿಕ್ ಸಾಹೇಬರು ಕಳಿಸ್ತಾ ಇದ್ದಾರೆ. ಇಲ್ಲೂ ಕೂಡ ನಾವು ಅದನ್ನು ಪ್ರಿಸರ್ವ್ ಮಾಡಬೇಕಲ್ವ ಐಸನ್ನು. ಅದಕ್ಕೋಸ್ಕರ ಬ್ರಿಟಿಷರು ಐಸ್ ಹೌಸಸ್ ಅಂತ ಬಾಂಬೆಯಲ್ಲಿ, ಕಲ್ಕತ್ತಾದಲ್ಲಿ, ಮಡ್ರಾಸಲ್ಲಿ ಎಲ್ಲೆಲ್ಲ ಅದು ಎಕ್ಸ್ಪೋರ್ಟ್ ಆಗ್ತಾಯಿದೆಯೋ ಅಲ್ಲೆಲ್ಲ ಐಸ್ ಹೌಸಸ್ ಅಂತ ಮಾಡಿದ್ರಂತೆ. ಅಲ್ಲಿ ಪ್ರಿಸರ್ವ್ ಮಾಡಿಬಿಟ್ಟು ಎಲ್ಲೆಲ್ಲಿ ಬೇಕು, ಯಾವಾಗ ಬೇಕು ಅಲ್ಲೆಲ್ಲ ಅವರು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ತಾ ಇದ್ರಂತೆ. ಇವತ್ತಿಗೂ ಕೂಡ ಚೆನ್ನೈದು ಮರೀನಾ ಬೀಚ್ ಹತ್ರ ಐಸ್ ಹೌಸ್ ಇದೆಯಂತೆ. ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಆಗಿ ಅದನ್ನು ಕಾಪಾಡ್ಕೊಂಡಿದ್ದಾರಂತೆ. ಯಾವಾಗಾದ್ರೂ ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಹೋಗ್ಬಿಟ್ಟು ನೋಡ್ಕೊಬನ್ನಿ ಆಯಿತಾ. ಅದೇ ಖುಷಿಯಲ್ಲಿ ಫ್ರಿಜ್ಜಿಂದ ಐಸ್ ತೊಗೊಳ್ಳಿ, ಜ್ಯೂಸಲ್ಲಿ ಹಾಕ್ಕೊಳ್ಳಿ, RCB ಅಂತ ಹೇಳಿಬಿಟ್ಟು ಎಲ್ಲರೂ ಕುಡಿದು ಜಾಲಿ ಮಾಡಿಬಿಡಿ ಇವತ್ತು. ಓಕೆ, ಅದಕ್ಕಿಂತ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ.